ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟೀಮ್ ಇಂಡಿಯಾಗೆ ಪ್ರೈಸ್ ಮನಿ ಮೇಲೆ ಪ್ರೈಸ್ ಗಿಫ್ಟ್ ಮೇಲೆ ಪ್ರೈಸ್ ಗಿಫ್ಟು ಬರ್ತಾನೆ ಇದೆ. ಇನ್ನು ಅದು ಯಾರ್ಯಾರು ಯಾವ ಗಿಫ್ಟ್ಗಳನ್ನ ಕೊಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ BCCI ನೆನ್ನೆ ಅಫಿಷಿಯಲ್ ಅನೌನ್ಸ್ಮೆಂಟ್ನ ಮಾಡ್ತು. ಇಂಡಿಯನ್ ಕ್ರಿಕೆಟ್ ಟೀಮಿಗೆ ನಾವು ಗಿಫ್ಟ್ ಕೊಡ್ತಾ ಇದ್ದೀವಿ ಅಂತ ಪ್ರೈಸ್ ಮನಿ ಗಿಫ್ಟ್ನ ಕೊಟ್ಟಿದ್ದಾರೆ. 125 ಕೋಟಿನ ಅನೌನ್ಸ್ಮೆಂಟ್ ಮಾಡೋದು ನೆನ್ನೆ ಜಯೇಶ್ ಅವರು. ಇಲ್ಲಮ್ಮ ನಮ್ಮ ಪ್ಲೇಯರ್ಸ್ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ರೆ, ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ನ ತಗೊಂಡಿದ್ರೆ, ಸಾಕಷ್ಟು ವರ್ಷಗಳಿಂದ ನಮಗೆ ವರ್ಲ್ಡ್ ಕಪ್ ಬಂದಿರಲಿಲ್ಲ. ಇದು 125 crores ಏನಕ್ಕೆ ಅನೌನ್ಸ್ ಮಾಡಿದ್ರೆ ಅಂತಂದ್ರೆ, ಸುಮಾರು ವರ್ಷ ಆಗಿತ್ತು ನಾವು ವರ್ಲ್ಡ್ ಕಪ್ನ ಗೆದ್ದಿ. 2011 ಗೆದ್ದಿದ್ದು ವರ್ಲ್ಡ್ ಕಪ್, 2007 ಗೆದ್ದಿದ್ದು ನಾವು T20 ವರ್ಲ್ಡ್ ಕಪ್ನ. ಸೊ ಸುಮಾರು 17 ವರ್ಷ ಆದಮೇಲೆ ಗೆದ್ದಿರುವಂಥ ವರ್ಲ್ಡ್ ಕಪ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ದಿಲ್ ಖುಷಿ ಆಗ್ಬಿಟ್ಟು 125 ಕೋಟಿನ ಅನೌನ್ಸ್ ಮಾಡಿದರೆ. ಏನ್ ಗುರು 125 ಕೋಟಿ ಅನೌನ್ಸ್ ಮಾಡಿಬಿಟ್ಟಿದ್ರೆ, ಇಲ್ಲಿ ವರ್ಲ್ಡ್ ಕಪ್ ಗೆದ್ರೇನೆ 20 ಕೋಟಿ ನೆಟ್ಟಿಗೆ ಕೊಡಲ್ವಲ್ಲ ಗುರು. ಜಸ್ಟ್ 21 ಕೋಟಿ ಏನೋ ಬಂದಿದೆ ಅವರಿಗೆ. ಅವರೇ ಕೊಡಲ್ವಲ್ಲ ಗುರು, 30 ಕೋಟಿನೂ ಕೊಡಲ್ವಲ್ಲ ಗುರು. ಇಲ್ಲಿ 125 ಕೋಟಿ ಇವರೇ ಕೊಡ್ತಾರಲ್ಲ ಗುರು. ಏನು ದುಡ್ಡಿಗೆ ಮರ್ಯಾದೆನೇ ಇಲ್ವಾ BCCI ಹತ್ರ ಅಂತ ಹೇಳ್ಬೋದು. ಹೌದು, ಇಲ್ಲಿ ವರ್ಲ್ಡ್ ಕಪ್ನ ನಮ್ಮ ಟೀಮ್ ಇಂಡಿಯಾ ಆಡ್ತಾ ಇದ್ದಿದ್ದು ಇಲ್ಲಿನ ಪ್ರೈಸ್ ಮನಿಗೋಸ್ಕರ ಅಲ್ಲ. ಅಲ್ಲಿ 20 ಕೋಟಿ ಬರುತ್ತೆ, ಅದನ್ನ ಗೆಲ್ಲಬೇಕು ಅಂತ ಅದಕ್ಕೋಸ್ಕರ ಅಲ್ಲ ಆಡ್ತಿದ್ದು. ಬೇರೆ ನೇಷನ್ಗಳು ಆಡ್ತಿರ್ಬೋದು ಆ ಪ್ರೈಸ್ ಮನಿನ ಗೆಲ್ಲಬೇಕು ಅಂತ. ಫಾರ್ ಎಕ್ಸಾಂಪಲ್ ಶ್ರೀಲಂಕಾ ಆಗಿರ್ಬೋದು, ಅಥವಾ ನೆದರ್ಲ್ಯಾಂಡ್ಸ್, ಒಮಾನ್, ಈ ಥರ ಕಂಟ್ರಿಗಳು ಸುಮಾರು ಕಂಟ್ರಿಗಳಿದೆ. ಸೊ ಈ ಕಂಟ್ರಿಗಳೆಲ್ಲ ಪ್ರೈಸ್ ಮನಿಗೋಸ್ಕರನೇ, ಅಂದರೆ ಪ್ರೈಸ್ ಮನಿಗೋಸ್ಕರನೇ ಅಂತಲ್ಲ. ಸೊ ಪ್ರೈಸ್ ಮನಿನೂ ಒಂದು ಫ್ಯಾಕ್ಟರ್ ಅವ್ರಿಗೆ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಕ್ರಿಕೆಟ್ನ ಅವ್ರಿಗೆ ಒಂಥರ ಯೂಸ್ ಆಗುತ್ತೆ. ಬಟ್ ನಮ್ಮ BCCIಗೆ ಏನಿದೆ ಇದೆಲ್ಲ ಜುಜುಬಿ ಅಂತ ಅನಿಸುತ್ತೆ. 20 ಕೋಟಿ 21 ಕೋಟಿ ಅಲ್ಲ, ಇವರೇ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ 125 ಕೋಟಿ. ನಮ್ಮ ಪ್ಲೇಯರ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ರೆ ಅವರು ವರ್ಷಾನುಗಟ್ಲೆಯಿಂದ ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ನ ಎದುರಿಸ್ಕೊಂಡು, ಬೈಸ್ಕೊಂಡು, ಫ್ಯಾನ್ಸ್ಗಳ ಕೈಯಲ್ಲಿ ಹಂಗೆ ಹಿಂಗೆ ಎಲ್ಲ ಅನ್ನಿಸ್ಕೊಂಡು ಸೊ ಈ ಒಂದು ಅಚೀವ್ಮೆಂಟ್ ಮಾಡಿದರೆ ಅಂತಂದರೆ ಇವರಿಗೆ ಇದು ಡಿಸರ್ವಿಂಗೇನೆ. 125 ಕೋಟಿ ಏನಿದೆ ಸೊ ಇದು ಡಿವೈಡ್ ಆಗುತ್ತಂತೆ ಪ್ಲೇಯರ್ಸ್ಗಳ ಮಧ್ಯ. ಎಲ್ಲರಿಗೂ ಕೂಡ ಈಕ್ವಲ್ ಶೇರಿಂಗ್ ಹೋಗುತ್ತೆ. ಅಂದರೆ ಆಡಿದ್ರು ಅಷ್ಟೇ, ಆಡಿಲ್ಲದೆ ಇರೋರು ಅಷ್ಟೇ. ಸಂಜು ಸ್ಯಾಮ್ಸನ್ ಆಡಿಲ್ಲ, ಜೊತೆಗೆ ಇವ್ರು ಆಡಿಲ್ಲ, ಯಾರು ಗುರು ಅವರು, ಇನ್ನೊಬ್ರು ಯಾರು ಆಡಿಲ್ವಲ್ಲ ಸಂಜು ಸ್ಯಾಮ್ಸನ್ ಜೊತೆಗೆ ಯಶಸ್ವಿ ಜೈಸ್ವಾಲ್ ಆಡಿಲ್ಲ. ಸೊ ಇವರೆಲ್ಲ ಆಡಿಲ್ವಲ್ಲ, ಚಹಲ್ ಆಡಿಲ್ಲ. ಸೊ ಇವರೆಲ್ಲ ಆಡಿಲ್ಲ ಅಂತ ಪ್ಲೇಯರ್ಸ್ಗಳಿಗೆಲ್ಲ ಈಕ್ವಲ್ ಶೇರೇ ಹೋಗುತ್ತೆ. ಏನು ಇವ್ರು ಆಡಿರೋರಿಗೆ 11 ಇದ್ದಂಥ ಪ್ಲೇಯರ್ಸ್ಗೆ ಸಪ್ರೇಟು, ಆಡಿಲ್ಲದೆ ಇರುವಂಥ ಪ್ಲೇಯರ್ಸ್ಗಳಿಗೆ ಸಪ್ರೇಟು ಏನಿಲ್ಲ. 15 ಮೆಂಬರ್ಸ್ ಸ್ಕ್ವಾಡ್ ಏನಿತ್ತು ಸೊ ಅವ್ರಿಗೆಲ್ಲ ಈಕ್ವಲ್ ಶೇರಿಂಗ್ ಹೋಗುತ್ತೆ. ಜೊತೆಗೆ ಸಪೋರ್ಟ್ ಸ್ಟಾಫ್ ಏನಿತ್ತು, ಕೋಚ್ ಏನಿದ್ರು, ಸೊ ಇವ್ರಿಗೆಲ್ಲ ಶೇರಿಂಗು ಬರುತ್ತೆ ಈ 125 ಕೋಟಿಯಲ್ಲಿ ಅಂತ BCCI ಅಫಿಷಿಯಲ್ ಕನ್ಫರ್ಮೇಷನ್ ಆಗಿ ಕೊಟ್ಟಿದೆ. ಜೊತೆಗೆ ಆ ಒಂದು 20+ ಕೋಟಿ ಏನಿದೆ ಅದರಲ್ಲೂ ಕೂಡ ಶೇರಿಂಗ್ ಅಂತೂ ಹೋಗುತ್ತೆ. ಟೋಟಲ್ ಆಗಿ ಓವರ್ ಆಲ್ ನೋಡ್ತು ಅಂದರೆ ಒಂದು 150 ಕೋಟಿ ಅಂತ ಅನ್ಕೊಳ್ಳಿ. 150 ಕೋಟಿಯಿಂದ ಪ್ಲೇಯರ್ಸ್ಗಳಿಗೆ ಎಲ್ಲರಿಗೂ ಕೂಡ ಒಂಥರ ಶೇರಿಂಗ್ ಹೋಗುತ್ತೆ ಅಂತ ಹೇಳಬೇಕು. ಜೊತೆಗೆ ಸ್ಯಾಲ್ರಿ ಕೂಡ ಬರುತ್ತೆ. ನಿಮಗೆ ಗೊತ್ತಿರೋ ಹಾಗೆಯೇ ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಇರೋವಂಥವರೆಲ್ಲ, ಇವಾಗ ಇರೋರೆಲ್ಲ ಆಲ್ಮೋಸ್ಟ್ ಆ ಸ್ಕ್ವಾಡಲ್ಲಿ ಇದ್ದವರೆಲ್ಲ ಆಲ್ಮೋಸ್ಟ್ ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಇರೋರೇ. ಸೊ ಸ್ಯಾಲ್ರಿ ಸಪ್ರೇಟು. ಇವಾಗ ಈ ಒಂದು ವಿನ್ನಿಂಗ್ ಪ್ರೈಸ್ ಏನಿದೆ ಇದು ಸಪ್ರೇಟು. ಸೊ ದುಡ್ಡು ಇಂಡಿಯನ್ ಪ್ಲೇಯರ್ಸ್ಗಳಿಗಂತೂ, ಸೊ ಕೆಲವು ಪ್ಲೇಯರ್ಸ್ಗಳಿಗಂತೂ ಇವೆಲ್ಲ ಏನು ಮ್ಯಾಟ್ರೇ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಸೊ ಇವ್ರಿಗೆಲ್ಲ ಏನು ಮ್ಯಾಟ್ರೇ ಆಗೋದಿಲ್ಲ. ಬೆಜ್ಜಾನ್ ಕೊಳಿತಾ ಇದೆ ದುಡ್ಡು, ಅದು ವಿರಾಟ್ ಕೊಹ್ಲಿಗಂತೂ ಮ್ಯಾಟ್ರೇ ಆಗೋದಿಲ್ಲ. ಕೊಡ್ರಿ ಬಿಟ್ರೆ ಅನ್ನೋ ಹೇಳ್ತಾರೆ. ಯಾಕಂದರೆ ದುಡ್ಡು ಅನ್ನೋದು ವಿರಾಟ್ ಕೊಹ್ಲಿಗಂತೂ ಕೇಳಂಗೇನೇ ಇಲ್ಲ. ಸೊ ಒಟ್ಟಲ್ಲಿ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿದ್ದಂತೂ ಆಯಿತು. ಇಲ್ಲಾಗರೂ ನಾವು ಪ್ರೈಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ 125 ಕೋಟಿ ಅಂತ. ಇಟ್ಸ್ ಅಫಿಷಿಯಲ್ ಕನ್ಫರ್ಮೇಷನ್ ಜಯೇಶಾಯಿಂದ. ನಿಮಗೇನು ಅನಿಸ್ತು 125 ಕೋಟಿ? ಏನು ನನಗೆ ಕೊಟ್ಟವ್ರೆ, ಏನು ಅನ್ನಿಸ್ಬೇಕು ನನಗೆ ಅಂತ ಹೇಳ್ತೀರಾ? 125 ಕೋಟಿ ನನಗೆ ಕೊಟ್ಬಿಟ್ಟು ನಮಗೆ ಕೇಳಿದ್ರೆ ನಾವು ಹೇಳ್ಬೋದಾಗಿತ್ತಪ್ಪ ಏನು ಅನ್ನಿಸ್ತಿದೆ ಅಂತಂದರೆ. ನನಗೆ ಕೊಟ್ಟಿದ್ರೆ ಹೇಳ್ಬೋದಿತ್ತಪ್ಪ. ನೀವು ಯಾರ್ಯಾರಿಗ ಕೊಟ್ಟಿರೋರ ಅಂದರೆ ಪ್ಲೇಯರ್ಸ್ಗಳಿಗೆ ಕೊಟ್ಟಿರೋದನ್ನ 125 ಕೋಟಿ ಕೊಟ್ಟದ್ದು ಹೆಂಗೆ ಅನ್ನಿಸ್ತಾ ಇದೆ ಅಂತ ನಮಗೆ ಕೇಳಿದ್ರೆ ಅವ್ರು ಎಂಜಾಯ್ ಮಾಡೋದು ಗುರು, ನಾವೇನು ಹೇಳೋಣ ಅಂತ ಹೇಳ್ತೀರ ಅಲ್ವಾ? ಸಿಗೋಣ ಮುಂದೆ ನೋಡಿದ್ರಿ ಗಾಯ್ಸ್, ಬಾ.